ಹೆಂಗಿರೋದು ನೋಡುವ ಅದು ಹಾಯ್ ವಾವ್ ಹಾಯ್ ಚಿನ್ನಮ್ಮ ವಾವ್ ಹಲೋ ಗಾಯ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಕ್ರಿಯೇಷನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಮಾಡಿಲ್ಲ ಅಂದರೆ ಅಂತೆಲ್ಲ ರಾಗದ ಹೇಳಿಯೋಕೆ ಹೋಗಲ್ಲ ಗೈಸ್ ಬಿಕಾಸ್ ದಿನ ನಿಮಗೂ ಕೇಳಿ ಸಾಕಾಗ್ಬಿಟ್ಟಿದೆ ನನಗೂ ಹೇಳಿ ಸಾಕಾಗ್ಬಿಟ್ಟಿರುತ್ತೆ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಒಂದು ವೀಕ್ಲಿ ರೀಕ್ಯಾಪ್ ಅಂತ ಹೇಳ್ಬೋದು ಬಿಕಾಸ್ ಲಾಸ್ಟ್ ವೀಕಲ್ಲಿ ನಾನು ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಒಂದು ಅಲ್ಲಲ್ಲ ಒಂದೊಂದು ಕ್ಲಿಪ್ಪಿಂಗ್ಸ್ನ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತೀನಿ ಬಿಕಾಸ್ ನನಗೆ ಲಾಸ್ಟ್ ಕಂಟಿನ್ಯೂಸ್ ಆಗಿ ನಾನು ಹೇಳಿದ್ದೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ಬಟ್ ಕಂಟಿನ್ಯೂಸ್ ಆಗಿ ಅವಾಗ ಹಾಕೋಕ್ಕಾಗಿಲ್ಲ ಅದಕ್ಕೋಸ್ಕರ ವೀಕ್ಲಿ ರೀಕ್ಯಾಪ್ ಅಂತ ನಾನು ಥರ ಹಾಕಿದ್ದೀನಿ ಸೊ ನನ್ನ ತಮ್ಮ ಬಂದಿದ್ದ ಮನೆಗೆ ತುಂಬ ದಿವಸದಿಂದ ಬರ್ತೀನಿ ಅಂತ ಹೇಳ್ತಿದ್ದೆ ಬರೋಕ್ಕೆ ಒಂದು ಟೈಮೇ ಸಿಗಲಿಲ್ಲ ಇವಾಗ ಬಂದಿದ್ದೆ ಹಾಯ್ ಚಿನ್ನಮ್ಮ ಹಾಯ್ ಮಾಡು ಹಾಯ್ ಮಾಡಿ ಇವಾಗ ಹಾಯ್ ವಾವ್ ಹಾಯ್ ಚಿನ್ನಮ್ಮ ವಾವ್ ಹಾಯ್ 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 ಸೇ ಹಾಯ್ ಮಗಳು ಕಡೆಯಿಂದ ಹಾಯ್ ಮಾಡ್ಬೇಕಾ ಹಾಯ್ ಓ ನೋಡಿಲ್ಲ ಹೆಂಗ್ ಮಾಡ್ತಾವಳು ಹಾಯ್ ಆ್ಯಕ್ಚುಲಿ ಗೈಸ್ ಈ ಒಂದು ಕ್ಲಿಪ್ಪಿಂಗ್ ಬಂದು ಓಲ್ಡ್ ಕ್ಲಿಪ್ಪಿಂಗು ಅದು ಹಾಯ್ ಮಾಡೋದು ಬಂದು 5.5 ಮಂತ್ಸಲ್ಲಿ ನಾನು ಇತ್ತು ಪಾಪು ಆವಾಗ ಶೂಟ್ ಮಾಡ್ಕೊಂಡು ಬಂದಿರೋದು ರ್ಯಾಂಡಮ್ ಆಗಿ ಗ್ಯಾಲರಿ ಓಪನ್ ಮಾಡಿದೆ ಏನಕ್ಕೋ ಅಂತೇಳಿ ಸೊ ಆವಾಗ ವಿಡಿಯೋ ಸಿಕ್ತು ಸಕ್ಕತ್ತಾಗಿ ನನಗೆ ಒಂದು ಸ್ವಲ್ಪ ನೋಡಿ ಫುಲ್ ಖುಷಿ ಆಯಿತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಆಮೇಲೆ ಈ ಒಂದು ಕ್ಲಿಪ್ಪಿಂಗ್ ಬಗ್ಗೆ ನಾನು ಹೇಳಲೇಬೇಕು ಲಾಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಮನೆಗೆ ಪಾಪುನ ಅದು ಆ ಮನೆಗೆ ವೆಲ್ಕಮ್ ಮಾಡಿರೋದನ್ನ ಬಟ್ ನಾನು ಏನಂತಂದರೆ ಪಾಪುಗೆ ಮುಖ ಮೇಲೆ ಅದು ಇನ್ನೂ ಫೇಸ್ ರಿವೀಲ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಪಾಪು ಮುಖನ ಫುಲ್ ಬ್ಲರ್ ಮಾಡಿದ್ದೆ ಸೊ ಇದರಲ್ಲಿ ಅವಳು ಹೆಜ್ಜೆ ಅದು ಇಟ್ಟಿರೋದು ಆಮೇಲೆ ಫಸ್ಟ್ ಹೆಜ್ಜೆ ಇಡಬೇಕಾದ್ರೆ ಬಲ್ಕಾಲು ಇಟ್ಟು ಹೋಗೋದು ಅದೆಲ್ಲ ಎಷ್ಟು ಚೆನ್ನಾಗಿದೆ ನಂಗೆ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಅಂತ ಅನಿಸ್ತು ಅದಕ್ಕೋಸ್ಕರ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇದೆಲ್ಲ ಒಂದು ಸ್ವಲ್ಪ ಸ್ಪೆಷಲ್ ಮೂಮೆಂಟ್ ಅಲ್ವಾ ಸೊ ನಾನು ಆ್ಯಕ್ಚುಲಿ ಆ ವಿಡಿಯೋಸ್ ಡಿಲೀಟ್ ಆದ್ರೂ ಇದು ಯೂಟ್ಯೂಬಲ್ಲಿ ಪರ್ಮನೆಂಟ್ ಆಗಿರುತ್ತೆ ಸೊ ಅದೆಲ್ಲ ನಾನು ಬ್ಲರ್ ಮಾಡಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಈ ಒಂದು ಕ್ಲಿಪ್ಪಿಂಗ್ ನಿಮಗೆ ತೋರಿಸ್ಬೇಕು ಅಂತ ಅನಿಸ್ತು ಸೊ ಈ ಕ್ಲಿಪ್ಪಿಂಗ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೋಸ್ಕರ ಹಂಗೆ ನಿಮಗೆ ಶೇರ್ ಮಾಡೋಣ ಆವಾಗ ಬ್ಲರ್ ಮಾಡಿದ್ದೆ ಅದಕ್ಕೋಸ್ಕರ ಇವಾಗ ತೋರಿಸೋಣ ಅಂತ ಶೇರ್ ಮಾಡಿದೆ ಇನ್ನು ಆ್ಯಸ್ ಯೂಶುವಲ್ ಡೈಲಿ ಅಂತೂ ವರ್ಕೌಟ್ ಮಾಡ್ತೀನಿ ಇವಾಗ ಜಿಮ್ಗೆ ಹೋಗೋದ್ರಿಂದ ಪರ್ಫೆಕ್ಟಾಗಿ ವರ್ಕೌಟ್ ಮಾಡ್ತಿದ್ದೀನಿ ಏನು ಮಿಸ್ ಇಲ್ಲ ವಿತೌಟ್ ಸಂಡೇ ಒಂದು ದಿವಸ ಮಿಸ್ ಮಾಡ್ತೀವಿ ಅಷ್ಟೇ ಬಿಕಾಸ್ ಜಿಮ್ ಕ್ಲೋಸ್ ಆಗಿರೋದ್ರಿಂದ ಮಿಸ್ ಮಾಡ್ತೀವಿ ಆ್ಯಂಡ್ ಅಫ್ಕೋರ್ಸ್ ವೀಕ್ಲಿ ಒನ್ಸ್ ಬಾಡಿಗೆ ರೆಸ್ಟ್ ಬೇಕಲ್ಲ ಅದಕ್ಕೋಸ್ಕರ ಆಮೇಲೆ ಗುರುವಾರ ನಮ್ಮ ಚಿಕ್ಕಪ್ಪ ಮೇಲೆ ಗೃಹ ಪ್ರವೇಶ ಇತ್ತು ಸೊ ಅಲ್ಲಿ ಓಡಾಡಿಕೊಂಡು ಪಾಪುನ ನೋಡಿಕೊಂಡು ಕೆಲಸ ಅದು ಇದು ಸ್ವಲ್ಪ ಬ್ಯುಸಿ ಆಗಿದ್ವಿ ಅದಕ್ಕೋಸ್ಕರ ಜಾಸ್ತಿ ಏನು ಶೂಟ್ ಮಾಡೋಕ್ಕಾಗಲಿಲ್ಲ ಆಮೇಲೆ ಇದು ಫ್ರೈಡೇ ಡಿನ್ನರ್ಗೆ ಅಂತ ಅನ್ಸುತ್ತೆ ಕುಷ್ಕ ನಾರ್ಮಲ್ ನಮ್ಮ ಮಮ್ಮಿ ಪ್ಲೇನ್ ಕುಷ್ಕ ಮಾಡ್ತಾರೆ ಸೊ ಅದು ಪ್ಲೇನ್ ಕುಷ್ಕ ಮಾಡ್ಕೊಂಡಿದ್ವಿ ಆಮೇಲೆ ಕಾಲಿಫ್ಲವರ್ನ ಯೂಸ್ ಮಾಡ್ಕೊಂಡು ಏರ್ ಫ್ರೈಯರಿಂದ ಡ್ರೈ ಗೋಬಿ ಮಾಡ್ಕೊಳ್ಳೋಣ ಅಂತೇಳಿ ಹೊಸ ರೆಸಿಪಿ ಮಾಡ್ಕೊಂಡಿದ್ದೆ ಸೊ ಅದು ಆಕ್ಚುಲಿ ನಾನೇ ಮಾಡಿದ್ದು ಚೆನ್ನಾಗಿ ಬಂದಿತ್ತು ಸೊ ಬೇಕಾದ್ರೆ ನೆಕ್ಸ್ಟ್ ಟೈಮ್ ನಾನು ರೆಸಿಪಿನ ಶೇರ್ ಮಾಡ್ತೀನಿ ಆಮೇಲೆ ಸಂಡೇ ಈವ್ನಿಂಗ್ ಕುತ್ಕೊಂಡು ಒಂದು ಮೀಲ್ ಪ್ಲಾನರ್ನ ಮಾಡ್ಕೊಳ್ಳೋಣ ವಾರ ಪೂರ್ತಿಗೆ ಅಂತ ಅನ್ಕೊಂಡೆ ಬಿಕಾಸ್ ನಮಗೆ ಅಡುಗೆ ಮಾಡೋದಕ್ಕೆ ಕಷ್ಟ ಆಗ್ತಲ್ಲ ಅಡುಗೆನ ಪ್ಲಾನ್ ಮಾಡೋದಕ್ಕೆ ಸಿಕ್ಕಾಪಡೆ ಕಷ್ಟ ಆಗ್ತಿದೆ ಗೈಸ್ ಇವತ್ತು ಏನು ಮಾಡೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅನ್ನೋದ್ರಲ್ಲೇ ಅರ್ಧ ಟೈಮ್ ಹೋಗ್ಬಿಟ್ಟಿರುತ್ತೆ ಸೊ ಏನು ಮಾಡೋದು ಅಂತ ಇನ್ನೂ ಐಡಿಯಾ ಬಂದಿರಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಾದರೂ ಸರಿ ಆಯಿತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದು ಮಾಡೋಣ ಅಂತಂದರೆ ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು ಸರಿ ನೈಟ್ ಡಿನ್ನರ್ಗೆ ಏನು ಮಾಡೋದು ಸೊ ಇದೇ ತಲೆ ಕೆಡ್ತಾ ಇರುತ್ತೆ ನಮ್ಮ ಮಮ್ಮಿ ಅಂತಲೂ ಏನು ಮಾಡಲಿ ನಿಮ್ಗೆ ಏನು ಮಾಡಬೇಕು ಏನು ಬೇಕು ಅಂತ ಕೇಳ್ತಾ ಇರ್ತಾರೆ ನಾವು ಏನು ಹೇಳೋಕ್ಕಾಗಿದ್ರೆ ಸುಮ್ಮನೆ ಒದ್ದಾಡ್ತಾ ಇರ್ತೀವಿ ಅದಕ್ಕೋಸ್ಕರ 3 ವಾರದಿಂದ ಪ್ಲ್ಯಾನ್ ಮಾಡಿದ್ದು ಸೊ ಈ ಒಂದು ಫಾರ್ಮ್ನ ಅಂದರೆ ಪ್ಲ್ಯಾನ್ನ ಮಾಡ್ಕೊಳ್ಳೋಣ ಈ ಥರ ಒಂದು ಟೇಬಲ್ ಹಾಕ್ಕೊಂಡು ಅದರ ಮೀಲ್ ಪ್ಲ್ಯಾನ್ನ ಮಾಡ್ಕೊಳ್ಳೋಣ ಯಾವ್ಯಾವ ಟೈಮ್ಗೆ ಏನೇನು ತಿನ್ನಬೇಕು ಏನೇನು ಮಾಡ್ಕೋಬೇಕು ಅನ್ನೋದನ್ನ ಮಾಡ್ಕೊಳ್ಳೋಣ ಅಂತೇಳಿ ಅನ್ಕೊಂಡಿರೋದೆಲ್ಲ ಮಾಡಿದ್ದೀನಿ ಆಮೇಲೆ ಮಾಡ್ತೀನಿ ಸಹ ಅದರಲ್ಲೂ ನಾನಿವಾಗ ಜಿಮ್ಗೆ ಹೋಗಿ ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅನ್ನೋದ್ರ ಕಾರಣದಿಂದ ಸ್ವಲ್ಪ ಬ್ಯಾಲೆನ್ಸ್ಡ್ ಮೀಲ್ ತಿನ್ನಬೇಕು ಅಂತ ಅನ್ಕೊಂಡಿದ್ದೀನಿ ಬಿಕಾಸ್ ಡಯಟ್ ನಾನೇನು ಡಯಟ್ ಮಾಡಿ ಅದು ಅವಶ್ಯಕತೆ ಇಲ್ಲ ನಂಗೆ ಅದು ಡಯಟ್ ಅನ್ನೋದು ಹೆಸರು ಕೊಡೋಕ್ಕೆ ಇಷ್ಟ ಇಲ್ಲ ಬಿಕಾಸ್ ನಾವು ಏನು ತಿಂತೀವಿ ಅದನ್ನೇ ನಾವು ಬ್ಯಾಲೆನ್ಸ್ಡ್ ಆಗಿ ತಿಂದರೆ ಅದೇ ಸಾಕು ನಮ್ಮ ಹೆಲ್ತಿಗೆ ಆರೋಗ್ಯ ನೋಡ್ಕೊಳಕ್ಕೆ ಅಂತ ಅನ್ಸುತ್ತೆ ಪರ್ ಡೇ ನಾನು 5 ಮೀಲ್ಸ್ನ ಪ್ಲಾನ್ ಮಾಡಿದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟು ಆಮೇಲೆ ಮಿಡ್ ಮಾರ್ನಿಂಗ್ ಅಂತ ಮೀಲ್ ತಿಂತೀವಲ್ಲ ಏನಾದರೂ ಅದು ಲಂಚು ಆಮೇಲೆ ಪ್ರೀ ಮೀಲ್ ವರ್ಕೌಟು ಡಿನ್ನರು ಸೊ ಇನ್ನೊಂದು ಫಸ್ಟ್ ಹಾಕೋದು ಬಂದು ಅದು ಮಾರ್ನಿಂಗ್ ಡ್ರಿಂಕ್ ಏನಾದರೂ ಇವಾಗ ನಾವು ಮಾರ್ನಿಂಗು ಬಿಸಿನೀರು ಇಲ್ಲ ಅದಕ್ಕೆ ಸ್ವಲ್ಪ ಜೀರಾ ವಾಟ್ರು ಅದಕ್ಕೆ ಸ್ವಲ್ಪ ಈ ಮೆಂತ್ಯ ನೀರು ಆಮೇಲೆ ಆ ಥರ ಏನಾದರೂ ತೊಗೊತೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನನಗೆ ಏನೇನು ಮಾಡ್ಕೊತೀವಿ ಇನ್ನೊಂದು ನನಗೆ ಯಾವ ಥರ ಸೂಟೇಬಲ್ ಆಗುತ್ತೆ ಇವಾಗ ನನಗೆ ಯಾವ ದಿವಸ ಕೆಲಸ ಜಾಸ್ತಿ ಇರುತ್ತೆ
ಹೆಂಗಿರುತ್ತೆ ಏನು ಅಂತ ನನಗೆ ಗೊತ್ತಲ್ವಾ. ಸೊ ಅವತ್ತು ಏನು ಮಾಡ್ಕೋಬೇಕು, ಅವತ್ತು ಈಸಿಯಾಗಿರೋದು ಏನಾದರೂ ಮಾಡ್ಕೊಬೋಣ ಅಂತ ಅನ್ಕೊಂಡಿದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ವೆಡ್ನೆಸ್ಡೇ ಅಂದರೆ, ಇವಾಗ ಹರ್ಷಿತಾಗೆ ಎಕ್ಸಾಂಪಲ್ ಫಾರ್ ವೆಡ್ನೆಸ್ಡೇ ಅಂತಂದರೆ ಅವತ್ತು ಮನೆ ಒರೆಸೋದಿರುತ್ತೆ, ಕ್ಲೀನಿಂಗ್ ಇರುತ್ತೆ. ಸೊ ಅವತ್ತು ಜಾಸ್ತಿ ಹೆವಿಯಾಗಿ ಏನು ಮಾಡೋದು ಬೇಡ, ಸಿಂಪಲಾಗಿ ಏನಾಗುತ್ತೋ ಅಷ್ಟು ಮಾಡ್ಕೊಂಡು ಅದೇ ಬೇರೆ ದಿವಸ ಫ್ರೀ ಆಗಿರ್ತೀವಲ್ವ. ಇವಾಗ ಫ್ರೈಡೇ ಅಂದರೆ ಪೂಜೆ ಅದು ಇದು ಇರುತ್ತೆ, ಅವತ್ತು ಆಗಲ್ಲ. ಸೊ ಫ್ರೀಯಾಗಿ ಯಾವಾಗ ಇರ್ತಾರೋ ಆವಾಗ ಏನು ರಿಸ್ಕ್ ಇಲ್ಲದ್ರೆ ಸ್ವಲ್ಪ ಏನಾದರೂ ಇದ್ದರೆ ಕೆಲಸ ಅದು ಇದು ಮಾಡ್ಕೋಬೋದು. ಸೊ ಆವಾಗ ಆ ಥರದನ್ನ ಇಟ್ಕೊಂಡಿರ್ತೀವಿ. ಈ ಥರ ಮಾಡ್ಕೊಂಡಿದ್ವಿ. ನನಗೆ ಈ ಸತಿ ಈ ವಾರ ಹೆಂಗೆ ಹೋಗುತ್ತೋ ನೋಡಬೇಕು ಈ ಒಂದು ಪ್ಲ್ಯಾನರಿಂದ. ಸ್ವಲ್ಪ ಬೇಗ ನಿಜವಾಗ್ಲೂ ಎಷ್ಟು ಸತಿ ಯೋಚನೆ ಮಾಡೋದ್ರಲ್ಲೇ ಟೈಮ್ ವೇಸ್ಟ್ ಆಗಿಬಿಟ್ಟಿರುತ್ತೆ. ಸೊ ಏನು ಮಾಡೋಣ ಅನ್ನೋದ್ರಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಚಾಟ್ ಮಾಡಿಕೊಂಡು ಕಿಚನಲ್ಲಿ ಹ್ಯಾಂಗ್ ಮಾಡೋದು, ಇಲ್ಲ ಬುಕ್ಕಲ್ಲೇ ಇದ್ದರೆ ನೋಡ್ಕೊತಾ ಇದ್ದರೆ ಏನಾದರೂ ಒಂದು ಐಡಿಯಾ ಬರುತ್ತೆ. ಸೊ ಈ ಐಟಮ್ ಪಕ್ಕ ಕರೆಕ್ಟಾಗಿ ಮಾಡಬೇಕು ಅಂತ ಅನಿಸುತ್ತಲ್ವ. ನಮಗೆ ಮೇನ್ ಇಶ್ಯೂ ಆಗೋದೇ ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟು, ಆಮೇಲೆ ಪ್ರೀ ವರ್ಕೌಟ್ ಮೀಲಲ್ಲಿ. ಸೊ ಬಿಕಾಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು, ಬ್ರೇಕ್ಫಾಸ್ಟ್ ಸ್ವಲ್ಪ ಕನ್ಫ್ಯೂಸ್ ಆಗಿ ಹಿಂಗೆ ಏನು ಮಾಡೋದು ಇನ್ನು ಸಾಂಬಾರು ಮಧ್ಯಾಹ್ನ ಬಂದರೆ ಅನ್ನ ಸಾಂಬಾರು ಅದು ಎವ್ರಿ ಟೈಮ್ ಇದ್ದೇ ಇರುತ್ತೆ. ನೈಟ್ ಮುದ್ದೆ ಅಥವಾ ಚಪಾತಿ ಇದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನು ಏನು ಜಾಸ್ತಿ ಅದ್ರ ಮೇಲೆ ಫೋಕಸ್ ಏನು ಮಾಡಿಲ್ಲ. ಬಿಕಾಸ್ ಮಧ್ಯಾಹ್ನ ಬಂದು ರೈಸ್ ಸಾಂಬಾರು, ಅದ್ರ ಜೊತೆಗೆ ಸ್ವಲ್ಪ ಪಲ್ಯ ಏನಾದರೂ ತಿನ್ಕೊಂಡು ಮ್ಯಾನೇಜ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೈಟ್ ಡಿನ್ನರ್ಗೆ ನಾರ್ಮಲ್ ನಮ್ಮನೇಲಿ ಯಾವಾಗಲೂ ಚಪಾತಿ, ಅದು ಮಿಸ್ ಆದರೆ ರೈಸ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಅದ್ರ ಬದಲಾಗಿ ಇವಾಗ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ. ಸೊ ಚಪಾತಿನ ತಿನ್ಕೊಳ್ಳೋಣ ಅಂತೇಳಿ ಹಂಗೆ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ಇನ್ ಕೇಸ್ ನೀವು ಯಾರಾದರೂ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದರೆ, ಅಥವಾ ಫ್ಯಾಟ್ ಲಾಸ್ ವೆಯ್ಟ್ ಲಾಸ್ ಏನೋ ಒಂದು ಆ ಜರ್ನಿಯಲ್ಲಿ ಇದ್ದರೆ, ಸೊ ನೀವು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಮೀಲ್ನ ವರ್ಕೌಟ್ ಮುಂಚೆ, ಆಮೇಲೆ ಎಲ್ಲ ಟೈಮಲ್ಲಿ ಬಿಫೋರ್ ಅರ್ಲಿ ಡಿನ್ನರ್ ಆಗಿರ್ಬೋದು ಎಲ್ಲನೂ ಮಾಡಿಕೊಂಡ್ರೆ ಸ್ವಲ್ಪ ಆನ್ ಟೈಮಲ್ಲಿ ಎಲ್ಲ ಮುಗಿಯೋಕ್ಕೆ ಈಸಿ ಆಗುತ್ತೆ. ಇಷ್ಟೇ ಹೇಳಿದ್ರೆ ನಾನು ಯಾವ್ಯಾವ ಟೈಮ್ಗೆ ಏನೇನು ಅಂತ ಅಲಾರಮ್ ಎಲ್ಲ ಇಟ್ಕೊಂಡಿದ್ದೀನಿ. ಬಿಕಾಸ್ ನಾನು ಒಂಥರ ಏನಂತಂದರೆ ನನಗೆ ಆ ಟೈಮ್ಗೆ ಏನಾಗಬೇಕು ಅದು ಆಗಬೇಕು, ಇಲ್ಲ ಅಂತಂದರೆ ನನ್ನ ಅದು ಡೇ ಏನಿರುತ್ತೆ ಅದು ಫುಲ್ಲು ಫ್ಲಾಪ್ ಆಗುತ್ತೆ. ಅದರಲ್ಲೂ ಈ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಒಂದು ಪ್ರಾಪರಾಗಿ ಒಂದು ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅಂತೇಳಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದೀನಿ. ಸೊ ನೋಡೋಣ ಇದ್ರ ರಿಸಲ್ಟ್ ಯಾವ ಥರ ಇತ್ತು ಏನು ಅಂತೇಳಿ ನಾನು ಅಟ್ ದ ಎಂಡ್ ಆಫ್ ದ ವೀಕ್ ನಾನು ಹೇಳ್ತೀನಿ ನಿಮಗೆ ಯಾವ ಥರ ಇತ್ತು ಅಂತೇಳಿ. ಸೊ ನಾನು ನನ್ನ ಅನುಕೂಲಕ್ಕೆ, ಅಂದರೆ ನನ್ನ ಬಾಡಿಗೆ ಯಾವ ಥರ ಬೇಕು, ಯಾವ ಥರ ಸೂಟ್ ಆಗುತ್ತೆ ಅನ್ನೋ ಥರ ನಾನು ಈ ಡಯಟ್ ಚಾಟ್ನ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಇನ್ ಕೇಸ್ ಏನಾದರೂ ನಿಮಗೂ ನೆಸೆಸಿಟಿ ಇದ್ದರೆ, ಇದರಲ್ಲಿ ನಿಮಗೆ ಇದೆಲ್ಲ ಆಲ್ಮೋಸ್ಟ್ ನಾನು ಏನು ಹಾಕಿದ್ದೀನಿ ಇದೆಲ್ಲ ಹೆಲ್ದಿ ಫುಡ್ಡೇ. ಸೊ ನೀವು ಇನ್ ಕೇಸು ತೀರಾ ವೆಯ್ಟ್ ಲಾಸ್ ಮಾಡಬೇಕು ಹಂಗೆ ಇದೆ ಅಂದರೆ ನೀವು ಬ್ಯಾಲೆನ್ಸ್ಡಾಗಿ ತಿನ್ಬೋದು, ಅಂದರೆ ನಿಮ್ಮ ಬಾಡಿ ವೆಯ್ಟ್ಗೆ ತಕ್ಕನಂಗೆ ತಿನ್ಕೋಬಹುದು. ಸೊ ಹಾಗೆ ಇದ್ರ ಬಗ್ಗೆ ಆಗಿರ್ಬೋದು, ಬೇರೆ ಏನೇ ಆಗಿರ್ಬೋದು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬೈ. ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ.